ಹಾಯ್ ನಮಸ್ತೆ. ನಾನು ನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಈ ಒಂದು ಸುದ್ದಿಯನ್ನು ಯಾವ ಥರ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ರೀಸನ್ ಇಷ್ಟೇ, ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದ, ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿದ್ದ 35ರಿಂದ 37 ವರ್ಷದ ಅಶ್ವತ್ಥಾಮ ತನ್ನ ಪ್ರಾಣವನ್ನು ತಡರಾತ್ರಿ ತ್ಯಾಗ ಮಾಡಿದ್ದಾನೆ. ಸ್ನೇಹಿತರೆ, ಈ ಒಂದು ಘಟನೆ ಬಗ್ಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಅನ್ನೋದು ಇದುವರೆಗೂ ಲಭ್ಯವಾಗಲಿಲ್ಲ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಅಶ್ವತ್ಥಾಮನ ಬಗ್ಗೆ ಹೇಳಬೇಕು ಅಂತಂದರೆ 2017ರಲ್ಲಿ ಹಾಸನದ ಸಕಲೇಶ್ಪುರ ಸಮೀಪ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಇವನನ್ನು ಸೆರೆ ಹಿಡಿತಾರೆ. ನಂತರ ಅಲ್ಲಿಂದ ಒಂದು ಆನೆ ಶಿಬಿರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸೂಕ್ತವಾದ ತರಬೇತಿಯನ್ನು ಕೊಟ್ಟು ಕೇವಲ 4 ವರ್ಷದಲ್ಲಿ ಅವನ ವರ್ತನೆಯಲ್ಲಿ ಭಾರಿ ಬದಲಾವಣೆ ಅನ್ನೋದು ಆಗುತ್ತೆ. ನಂತರ 2022ರಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಇವನನ್ನು ಆಯ್ಕೆ ಮಾಡ್ತಾರೆ. ಅದೊಂದೇ ವರ್ಷ ಅಶ್ವತ್ಥಾಮ ದಸರಾದಲ್ಲಿ ಭಾಗಿಯಾಗಿದ್ದ. ಹಾಗೆ ಇವನ ವಯಸ್ಸು ಅಂತ ನಾವು ನೋಡೋದಾದರೆ ಒಂದು 35ರಿಂದ 37 ವರ್ಷ ಇರ್ಬೋದು ಅಂತ. ಸೊ ಇನ್ನು ತೂಕ ಬಂದು ಒಂದು 4000 kg ಇರ್ಬೋದು ಅಂತ ಕೆಲವೊಂದು ರಿಪೋರ್ಟ್ಸ್ ಅನ್ನೋದು ಹೇಳ್ತಾನೆ ಇದೆ. ಸಾಮಾನ್ಯವಾಗಿ ಅಶ್ವತ್ಥಾಮ ಆನೆ ಬಗ್ಗೆ ತುಂಬ ಜನ ಒಳ್ಳೆ ಒಪಿನಿಯನ್ ಹೇಳ್ತಾ ಇದ್ದಾರೆ. ತುಂಬ ಬಲಿಷ್ಠವಾಗಿರ್ತಕ್ಕಂಥದ್ದು, ಹಾಗೆ ತುಂಬ ಎತ್ತರ ಇತ್ತು, ಹಾಗೆ ಅಷ್ಟು ತೂಕನೂ ಚೆನ್ನಾಗಿತ್ತು, ಅದರ ಒಂದು ಬಿಹೇವಿಯರ್ ತುಂಬಾ ಚೆನ್ನಾಗಿತ್ತು ಅಂತ. ಆದರೆ ಇದ್ದಕ್ಕಿದ್ದ ಹಾಗೆ ಸೊ ಇಂಥ ಒಂದು ಸುದ್ದಿಯನ್ನು ಕೇಳೋದಕ್ಕೆ ತುಂಬಾ ಬೇಜಾರಾಯಿತು. ಅದು ದಸರಾದಲ್ಲಿ ಭಾಗಿ ಆಗ್ತಿತ್ತ ಅಥವಾ ಇಲ್ವಾ ಅಂತಕ್ಕಂಥದ್ದು ಸೆಕೆಂಡ್ರಿ. ಆದರೆ ಸೊ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಅಂತಂದರೆ, ಸೊ ಇತ್ತೀಚೆಗೆ ಈ ಒಂದು ಆನೆಗಳ ಒಂದು ಮಾರಣ ಹೋಮ ಅಂತಕ್ಕಂಥದ್ದು ತುಂಬಾ ಆಗ್ತಾ ಇದೆ. ಎಲ್ಲೋ ಕಾಡಲ್ಲಿ ಯಾವುದೋ ಒಂದು ಘಟನೆ ಆಗುತ್ತೆ ಅಂತಂದರೆ ಬಿಡಿ, ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದರೆ ಸೊ ಆ ಒಂದು ಕಾಡಲ್ಲಿ ಯಾವುದೋ ಒಂದು ಆನೆಗಳು ಅದರ ಮೇಲೆ ದಾಳಿಯನ್ನು ಮಾಡಿರ್ಬೋದು, ಅಕಸ್ಮಾತಾಗಿ ಯಾವುದೋ ಒಂದು ದುರಂತ ಅಲ್ಲಿ ಸಂಭವಿಸಿರ್ಬೋದು. ಆದರೆ ಈ ಒಂದು ಆನೆ ಶಿಬಿರದಲ್ಲೇ ಇಂತಹ ಒಂದು ಘಟನೆಗಳು ಅನ್ನೋದು ಪದೇ ಪದೇ ಆಗ್ತಾ ಇದೆ ಅಂತಂದರೆ ಸೊ ನಾವು ಇಲ್ಲಿ ಯೋಚನೆ ಮಾಡಲೇಬೇಕಾಗ್ತದೆ. ಇತ್ತೀಚೆಗೆ ಅಶ್ವತ್ಥಾಮ ಈ ಒಂದು ಕರಡಿ ಕ್ಯಾಪ್ಚರಿಂಗಲ್ಲಿ ಭಾಗವಹಿಸಿದ್ದ. ಮೇ ಬಿ ಕರಡಿನ ಕ್ಯಾಪ್ಚರ್ ಮಾಡಿ 1.5 ತಿಂಗಳಾಗಿರ್ಬೋದು. ಸೊ ಈ 1.5 ತಿಂಗಳಲ್ಲೇ ಇಂತಹ ಒಂದು ಘಟನೆ ಆಗಿದೆ ಅಂತಂದರೆ ಸೊ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ. ಇನ್ನು ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಶ್ವತ್ಥಾಮ ದೈಹಿಕವಾಗಿ ಸೊ ನಮ್ಮ ಜೊತೆ ಇಲ್ಲದೇ ಇರ್ಬೋದು, ಆದರೆ ಮಾನಸಿಕವಾಗಿ ಸದಾಕಾಲ ಅವನು ನಮ್ಮ ಜೊತೆ ಇದ್ದೇ ಇರ್ತಾನೆ. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಆನೆಗಳ ಒಂದು ಮಾರಣ ಹೋಮ ಅನ್ನೋದು ತುಂಬಾ ಹೆಚ್ಚಾಗ್ತಾನೆ ಇದೆ. ಮತ್ತಿಗೋಡಿನಲ್ಲಾಗಿರ್ಬೋದು, ನಮ್ಮ ಅರ್ಜುನ ಆಗಿರ್ಬೋದು, ಹಾಗೆ ಇತ್ತೀಚೆಗೆ ಮೃತಪಟ್ಟ ದೊಡ್ಡ ಕಾಡಾನೆ ಆಗಿರ್ಬೋದು, ಸೊ ತಣ್ಣೀರು ಆಗಿರ್ಬೋದು, ಈಗ ಅಶ್ವತ್ಥಾಮ. ಇದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಆದಷ್ಟು ಬೇಗ ಸ್ವಲ್ಪ ಕಾರ್ಯಪ್ರವೃತ್ತರಾದರೆ ಸೊ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಆನೆಗಳು ಇದ್ದಕ್ಕಿದ್ದ ಹಾಗೆ ಈ ಥರ ಸಾವನ್ನಪ್ತಿದೆ ಅಂತಂದರೆ ಅದಕ್ಕೆ ಕಾರಣಗಳನ್ನು ಹುಡುಕ್ತಕ್ಕಂಥ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಅಶ್ವತ್ಥಾಮ ಸ್ಟ್ರಾಂಗ್ ಇದ್ದಿದ್ರಿಂದನೇ ಅವನ ಕುಮ್ಕಿ ಕಾರ್ಯಾಚರಣೆಗೆ ಬಳಕೆ ಮಾಡ್ಕೊಳ್ತಾ ಇದ್ರು. ಅಂಥ ಆನೆಗೆ ಇಂತಹ ಒಂದು ಪರಿಸ್ಥಿತಿ ಎಷ್ಟು ಸಡನ್ನಾಗಿ ಆಗಿದೆ ಅಂತಂದರೆ ಸೊ ಇದ್ರ ಬಗ್ಗೆ ಒಂದು ತನಿಖೆ ಆಗಲೇಬೇಕು. ಸೊ ಅಂದರೆ ವಾಸ್ತವ ಏನಿದೆಯೋ ಅದು ಗೊತ್ತಾಗಬೇಕು. ಯಾಕೆ ಅಂತಂದರೆ 1.5 ತಿಂಗಳಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾವ ರೀತಿಯ ಒಂದು ಆರೋಗ್ಯದಲ್ಲಿ ಏರುಪೇರು ಕೂಡ ಆಗ್ಬೋದು. ಆದರೆ ಅದರ ಒಂದು ವಾಸ್ತವ ಸ್ಥಿತಿ ಅನ್ನೋದು ಜನರ ಮುಂದೆ ಇಟ್ಟಾಗ ಸೊ ಅದು ಜನರಿಗೆ ಒಂದು ಇಲಾಖೆ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ಅನ್ನೋದು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಅಶ್ವತ್ಥಾಮ ಇನ್ನು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೇ ಇರ್ಬೋದು, ಆದರೆ ಮಾನಸಿಕವಾಗಿ ಸದಾಕಾಲ
ನಮ್ಮ ಜೊತೆ ಇರ್ತಾನೆ. ಇಷ್ಟು ಕಡಿಮೆ ವಯಸ್ಸಿಗೆ ಈ ಥರ ಆಗಿದ್ದು ತುಂಬ ಬೇಜಾರು ಅಂತ ಹೇಳ್ತಾ, ಅಶ್ವತ್ಥಾಮ ವಿ ಮಿಸ್ ಯು ಫಾರ್ ಎವರ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.